ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಬಿಸಿಲ ಧಗೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿರುವುದರಿಂದ ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ ಕಾಡು ಪ್ರಾಣಿಗಳಿಗೂ ಸಮಸ್ಯೆ ಆಗ್ತಿರುವಂಥದ್ದು. ಇದರಿಂದ ನೀರನ್ನು ಹುಡುಕಿಕೊಂಡು ಹೋಗುವಂಥ ಕಾಡು ಪ್ರಾಣಿಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು. ಇದನ್ನು ಮನಗೊಂಡಿರುವಂಥ ಉಡುಪಿ ಜಿಲ್ಲೆಯ ಸಿದ್ದಾಪುರ ವನ್ಯಜೀವಿ ವಲಯ ಅಧಿಕಾರಿಗಳು ಒಂದು ಹೊಸ ಕಾನ್ಸೆಪ್ಟಿಗೆ ಮುಂದಾಗಿರುವಂಥದ್ದು. ನಾವೀಗ ಈ ಒಂದು ಕಾಡಿನ ಮಧ್ಯಭಾಗದಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಒಂದು ಟ್ಯಾಂಕರನ್ನು ಅಧಿಕಾರಿಗಳು ಪ್ರತಿನಿತ್ಯ ಒಂದು ತೆಗೆದುಕೊಂಡು ಬರ್ತಾರೆ. ಅದರಲ್ಲಿ ನೀರನ್ನು ತುಂಬಿಸಿಕೊಂಡು ಬಂದು ಕಾಡು ಪ್ರಾಣಿಗಳಿಗೆ ಯಾವ ಒಂದು ಪ್ರದೇಶದಲ್ಲಿ ನೀರಿನ ಒಂದು ಲಭ್ಯತೆ ಒಂದು ನೀರು ಬೇಕಾಗುತ್ತೆ ಆ ಒಂದು ಪ್ರದೇಶದಲ್ಲಿ ಒಂದು ಟ್ಯಾಂಕ್ ಮಾದರಿಯಲ್ಲಿ ಒಂದು ನಿರ್ಮಾಣ ಮಾಡಿ ಅದಕ್ಕೆ ಪ್ರತಿನಿತ್ಯ ನೀರನ್ನು ತುಂಬಿಸುವಂಥ ಕೆಲಸವನ್ನು ಸಿದ್ದಾಪುರ ವನ್ಯಜೀವಿ ವಲಯ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ನಾವು ಚಿತ್ರಣವನ್ನು ಗಮನಿಸಬಹುದು. ಪ್ರತಿನಿತ್ಯ ಅಂದರೆ ನೀರನ್ನು ಗಮನಿಸ್ತಾ ಇರ್ತಾರೆ ಅಧಿಕಾರಿಗಳು. ಪ್ರತಿನಿತ್ಯ ಕಡಿಮೆ ಆದ ತಕ್ಷಣ ನೀರು ತುಂಬಿಸುವಂಥ ಕೆಲಸವನ್ನು ಮಾಡ್ತಾರೆ. ನಾವು ಚಿತ್ರಣವನ್ನು ಗಮನಿಸಬಹುದು. ಅಂದರೆ ಈ ಒಂದು ಬೇಸಿಗೆ ಸಮಯದಲ್ಲಿ ನೀರಿನ ಒಂದು ಅವಶ್ಯಕತೆ ತುಂಬಾ ಜಾಸ್ತಿ ಇರುತ್ತೆ ಕಾಡು ಪ್ರಾಣಿಗಳಿಗೆ. ಯಾಕಂದರೆ ಎಲ್ಲ ಕೆರೆಗಳು ಕೂಡ ಬತ್ತಿ ಹೋಗುತ್ತೆ ಅಥವಾ ನೀರಿನ ಪ್ರಮಾಣ ತುಂಬಾ ಕಡಿಮೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಕಾಡು ಪ್ರಾಣಿಗಳು ಒಂದು ನಗರ ಅಥವಾ ಸಿಟಿ ಪ್ರದೇಶಗಳಿಗೆ ಬರುತ್ತೆ ಅಥವಾ ನೀರನ್ನು ಹುಡುಕಿಕೊಂಡು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗುತ್ತೆ. ಆ ನಿಟ್ಟಿನಲ್ಲಿ ಕಾಡುಗಳಲ್ಲೇ ನೀರು ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಈ ರೀತಿಯ ಕಾನ್ಸೆಪ್ಟಿಗೆ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಪ್ರತಿನಿತ್ಯ ಈ ರೀತಿಯಾಗಿ ಒಂದು ಟ್ರ್ಯಾಕ್ಟರ್ ಮೂಲಕ ನೀರನ್ನು ತೆಗೆದುಕೊಂಡು ಬಂದು ಈ ರೀತಿಯಾಗಿ ಒಂದು ಏನು ನಿರ್ಮಾಣ ಮಾಡಿರ್ತಾರೆ ಆ ಒಂದು ಟ್ಯಾಂಕ್ ಮಾದರಿಯಲ್ಲಿ ಅದಕ್ಕೆ ನೀರು ತುಂಬಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇದರಿಂದ ಕಾಡು ಪ್ರಾಣಿಗಳಿಗೆ ತುಂಬಾ ಉಪಯೋಗ ಆಗುತ್ತೆ. ಮತ್ತು ಇದನ್ನು ಗಮನಿಸಲಿಕ್ಕೆ ಕ್ಯಾಮರಾಗಳನ್ನು ಅಳವಡಿಸಿ ಅಲ್ಲಿ ಒಂದು ಕ್ಯಾಮರಾವನ್ನು ಅಳವಡಿಸಿ ಯಾವ್ಯಾವ ಪ್ರಾಣಿಗಳು ಬರುತ್ತೆ ಅದನ್ನು ಕೂಡ ಸಮೀಕ್ಷೆ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಸದ್ಯ ನಮ್ಮ ಜೊತೆ ಒಂದು ಸಿದ್ದಾಪುರ ವನ್ಯಜೀವಿ ವಲಯದ ಅಧಿಕಾರಿ DRF ಅಧಿಕಾರಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ಸರ್, ಅಂದರೆ ಬಿಸಿಲಾದಾಗೆ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿರುವಂಥದ್ದು. ಮನುಷ್ಯರಿಗೆ ಬೇಕಾದ್ದನ್ನು ಕುಡಿಲಿಕ್ಕೆ ಅಂಗಡಿ ಅಥವಾ ಬೇರೆ ಕಡೆ ಹೋಗ್ತವೆ. ಅದೇ ಕಾಡು ಪ್ರಾಣಿಗಳಿಗೆ ಈ ರೀತಿಯ ಒಂದು ಹೊಸ ಕಾನ್ಸೆಪ್ಟಿಗೆ ನೀವು ಮುಂದೆ ಆಗಿರುವಂಥದ್ದು. ಇದು ಹೇಗೆ ಪ್ಲ್ಯಾನ್ ಬಂದಂತೇಳಿ? ಇಲ್ಲ, ನಮ್ಮ ಸೈಡು ಕರಾವಳಿ ಸೈಡ್ ಆದರೆ ಮೊದಲೆಲ್ಲ ನೀರು ಇರ್ತಿತ್ತು. ಏಪ್ರಿಲ್ ಮೇ ತನಕ ನೀರಿತ್ತು. ಇವಾಗೆಲ್ಲ ಜನವರಿ ಫೆಬ್ರವರಿ ಆಗ್ತಾ ಇದ್ದಂಗೆ ನೀರು ಖಾಲಿ ಆಗುತ್ತೆ. ಮತ್ತು ಇದು ಪಾರೆ ಏರಿಯಾ, ಕಮಲಶಿಲೆ ಪಾರೆ ವೈಲ್ಡ್ ಲೈಫ್ ಸೆಂಚುರಿ ಇದು. ಇಲ್ಲಿ ಈ ಪ್ಯಾಚಲ್ಲಿ ನೀರಿಲ್ಲ ಅದಕ್ಕೆ ಇಲ್ಲಿ ಕೆಲವೊಂದು ರಿಂಗ್ ಸ್ಟ್ರಕ್ಚರ್ ಮಾಡಿದ್ವಿ. ರಿಂಗ್ ಸ್ಟ್ರಕ್ಚರಿಗೆ ತಂದು ನಾವು ಟ್ಯಾಂಕರಿಂದ ತಂದು ನೀರು ಹಾಕ್ತಿದ್ವಿ. ಯಾಕಂತ ಹೇಳಿದ್ರೆ ಇದು ಮೂಕಾಂಬಿಕೆ ವೈಲ್ಡ್ ಲೈಫ್ ಸೆಂಚುರಿ ಸರೌಂಡಿಂಗ್ಸ್ ಎಲ್ಲ ಫುಲ್ ಮನೆಗಳಿದ್ದಾವೆ. ಚಿರತೆ ಮತ್ತು ಇದು ಕೆಲವೊಂದು ಕಾಡ್ಕೋಣ ಇಲ್ಲೆಲ್ಲ ಕಾಡ್ಕೋಣ ಬರುತ್ತೆ, ಎಲ್ಲ ತಿನ್ಕೊಂಡು ನೀರು ಕುಡಿಲಿಕ್ಕೆ ಬರ್ತವೆ. ಬಟ್ ಸರೌಂಡಿಂಗ್ ಹೋದರೆ ಸುಮ್ಮನೆ ಜನವಸತಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಇದೇ ಥರ ಸ್ಟ್ರಕ್ಚರ್ನ 3-4 ಕಡೆ ನಮ್ಮ ಇಲ್ಲಿ ಈ ಪ್ಯಾಚಲ್ಲಿ 3-4 ಕಡೆ ನಾವು ಮಾಡಿದ್ವಿ ಇದೇ ಥರ ಸ್ಟ್ರಕ್ಚರ್ನ. ಇದೇ ರೀತಿ ನಮ್ಮ ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ಇದು ನಮ್ಮದು ಕುದುರೆಮುಖ ವನ್ಯಜೀವಿ ವಿಭಾಗಕ್ಕೆ ಬರುತ್ತೆ, ಸಿದ್ದಾಪುರ ವೈಲ್ಡ್ ಲೈಫ್ ರೇಂಜು. ಅವ್ರ ನಿರ್ದೇಶನದಂತೆ ನಾವು ಎಲ್ಲ ಕಡೆ ಇದೇ ರೀತಿ ಸ್ಟ್ರಕ್ಚರ್ಸ್ ಮಾಡಿದ್ವಿ. ಅದೇ ಈ ಟೈಮಲ್ಲಿ ಮಾರ್ಚಿಂದ ಫೆಬ್ರವರಿವರೆಗೆ ನಮ್ಗೆ ಇಲ್ಲಿ ಕೆರೆಗಳಿದ್ದಾವೆ. ಆ ಕೆರೆಗಳು ಆಲ್ಮೋಸ್ಟ್ ನೀರಿರುತ್ತೆ. ಮಾರ್ಚ್ ನಂತರ ಮಾರ್ಚ್ ಎಂಡ್ ಟೈಮಲ್ಲಿ ನಾವು ನೋಡ್ತಿರ್ತೀವಿ, ಪದೇ ನೋಡ್ತಿರ್ತೀವಿ ಇಲ್ಲಿ ನೀರಿದೆ ಇಲ್ವಾ ಅಂತೇಳಿ. ಮಾರ್ಚ್ ಎಂಡ್ ಟೈಮಲ್ಲಿ ಇದೇ ರೀತಿ ನೀರು ತಂದು ಹಾಕ್ತೀವಿ. ಒಂದು ವಾರಕ್ಕೊಂದು ಸಲ ತಂದು ಹಾಕ್ತೀವಿ. ಖಾಲಿಯಾಗಲ್ಲ. ಬಟ್ ಪಕ್ಷಿಗಳು, ಕಡವೆ, ಈಗ ನೀವು ಬರ್ಬೇಕಾದ್ರೆ ಕಡವೆ ಎಲ್ಲ ಇತ್ತು. ಇದೇ ಎಲ್ಲ ಟೈಮು ಇರುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ ನೀರಿಗೆ. ಈ ಒಂದು ವ್ಯವಸ್ಥೆಯಿಂದಾಗಿ ಯಾವೆಲ್ಲ ಪ್ರಾಣಿಗಳಿಗೆ ಯೂಸ್ ಆಗುತ್ತೆ? ಅಂದರೆ ಈ ಒಂದು ಭಾಗದಲ್ಲಿ ಯಾವೆಲ್ಲ ಪ್ರಾಣಿಗಳಿದೆ ಅಂದರೆ ಅದನ್ನು ಗಮನಿಸುವಂಥ ಕೆಲಸವನ್ನು ಕೂಡ ನೀವು ಮಾಡ್ತಿರುವಂಥದ್ದು. ಕ್ಯಾಮರಾಗಳನ್ನು ಅಳವಡಿಸಿ ಯಾವೆಲ್ಲ ಪ್ರಾಣಿಗಳು ಕಾಣಸಿಗುತ್ತೆ ಅಂತ? ಇಲ್ಲಿ ನಮ್ಮ ಮೇಯ್ನಾಗಿ ಕಾಡ್ಕೋಣ, ಚಿರತೆ, ಬ್ಲ್ಯಾಕ್ ಪ್ಯಾಂಥರು ಮತ್ತು ಚಿರತೆ ಇದೆ. ಕಡವೆ ಜಿಕ್ಕೆ ಕಾಮನ್ನು, ಮತ್ತು ಮುಳ್ಳಂದಿ, ಹಂದಿ, ಬರ್ಕ ಎಲ್ಲ ಪ್ರಾಣಿಗಳಿದ್ದಾವೆ. ಎಲ್ಲ ಪ್ರಾಣಿಗಳಿದ್ದಾವೆ. ಎಲ್ಲ ಪ್ರಾಣಿಗಳು ಯೂಸ್ ಆಗುತ್ತೆ. ನಮ್ಮ ಡೇ ಟೈಮ್ ಬಂದರೆ ಜಿಂಕೆ, ಕಡವೆ ಎಲ್ಲ ಡೇ ಟೈಮ್ ಕಾಣಿಸ್ಬೋದು. ಎಲ್ಲ ಬರ್ಡ್ಸ್ ಸಿಗುತ್ತೆ. ಆಲ್ಮೋಸ್ಟ್ ಇಲ್ಲಿ ಸರೌಂಡಿಂಗ್ಸ್ ಬರ್ಡ್ಸ್ ಎಲ್ಲ ಬರ್ತವೆ. ಪ್ರಾಣಿಗಳೆಲ್ಲ ಇದ್ದಾವೆ. ಥ್ಯಾಂಕ್ ಯು. ಇದಿಷ್ಟು ವನ್ಯಜೀವಿ ಅಧಿಕಾರಿ ಹೇಳಿರುವಂಥದ್ದು. ಸದ್ಯ ಏನಂದರೆ ಕರಾವಳಿಯಲ್ಲಿ ಬಿಸಿಲ ಧಗೆ ಏನು ಅಂಥದ್ದು ಮೇ ತಿಂಗಳ ಅಂತ್ಯದವರೆಗೆ ಇರುತ್ತೆ. ಆದರೆ ಈ ಬಾರಿ ಮತ್ತೆ ಮಳೆ ಅಂದರೆ ಲೇಟಾಗಿ ಬರುವ ಸಾಧ್ಯತೆ ಇರೋದರಿಂದಾಗಿ ಮತ್ತಷ್ಟು ಸಮಸ್ಯೆ ಆಗುವ ಹಿನ್ನೆಲೆಯಲ್ಲಿ ಈ ರೀತಿ ಅಧಿಕಾರಿಗಳು ಹೊಸ ಕಾನ್ಸೆಪ್ಟಿಗೆ ಕೈ ಹಾಕಿರುವಂಥದ್ದು ಜನರಿಗೂ ಕೂಡ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿರುವಂಥದ್ದು ಮತ್ತು ಈ ಕಾಡು ಪ್ರಾಣಿಗೂ ಕೂಡ ತುಂಬ ಉಪಯುಕ್ತವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿಯೂ ಕೂಡ ಇದೇ ರೀತಿಯ
ಒಂದು ಹೊಸ ಕಾಡು ಪ್ರಾಣಿಗಳಿಗೆ ಹೊಸ ಕಾನ್ಸೆಪ್ಟನ್ನು ಮಾಡಿದರೆ ಇದರಿಂದ ಸಾಕಷ್ಟು ಉಪಯೋಗ ಆಗುತ್ತೆ ಎಂಬುದು ಕೂಡ ಒಂದು ಅಧಿಕಾರಿಗಳ ಮಾತಾಗಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.